ಹಕ್ಕಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಹಕ್ಕಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ. ನನ್ನ ಹೆಸರು ಪ್ರಕಾಶ್ ಮಾಳ್ಗೆ ಅಂತೇಳಿ ಗೋದಲ ಆಸ್ಪತ್ರೆಯಲ್ಲಿ ನನ್ನ ಮ್ಯಾಲ ಸುಳ್ಳು ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದು ಸುಮಾರು 3 ತಿಂಗಳಾಯಿತು. ತನಿಖಾ ವರದಿ ಬಂದಿದೆ. ಆದರೂ ತಪ್ಪಿಸ್ತರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತು ಹಿಂದೆ ಷಡ್ಯಂತ್ರ ಎರಡದ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಸುಮಾರು 10-15 ಮನವಿಗಳು ಸಲ್ಲಿಸಿದೆ ನಾನು ನ್ಯಾಯ ಕೊಡ್ರಿ. ಸುಮಾರು 2016-17ರಿಂದ ನನಗೆ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಮತ್ತು ಕೆಲವು ಕಾರಣದ ಕೈಗಳು. ಸಲಕ್ಕೆ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ನ್ಯಾಯಕ್ಕೆ ಕೋರಿ ಇವತ್ತು ಏನಂದ್ರೆ ಪ್ರತಿಯೊಂದು ಅಧಿಕಾರಿಗಳಿಗೆ, ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಎಲ್ಲರಿಗೂ ಮನವಿ ಸಲ್ಲಿಸಿ ಬೇಸತ್ತು ಇವತ್ತು ಕೊನೆಯದಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ನ್ಯಾಯ ಸಿಗ್ಬೋದು ಅಂತೇಳಿ ಒಂದು ಆಸೆಯಿಂದ ಅವ್ರ ಮೇಲೆ ಭರವಸೆ ಇಟ್ಟು ನಾನು ಇವತ್ತು ಅಮರಣ ಉಪವಾಸದ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದೀನಿ. ನನಗೇನಂದ್ರೆ ನ್ಯಾಯ ಸಿಗಬೇಕಾಗಿದೆ. ನ್ಯಾಯ ಸಿಗಲಿಲ್ಲ ಅಂದ್ರೆ ನಾನು ಇಲ್ಲಿದ್ದು ಕದಲದಿಲ್ಲ. ನಾನು ಜೀವ ಹೋದರೂ ನನಗೆ ಚಿಂತೆ ಇಲ್ಲ. ಆದ್ರೆ ಯಾರು ತಪ್ಪು ನನ್ನ ಮೇಲೆ ತಪ್ಪು ಅಪವಾದನೆ ಮಾಡಿದಾರೆ ಅವ್ರಿಗೇನಂದ್ರೆ ಮೊದಲು ಆ್ಯಕ್ಷನ್ ತಗೊಂಡು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು. ಅದ್ರ ಹಿಂದೆ ಯಾರ್ಯಾರು ಅದ್ರ ತನಿಖೆ ಆಗಬೇಕು, ಅವ್ರ ಮೇಲೂ ಕ್ರಿಮಿನಲ್ ಕೇಸ್ ಆಗ್ಬೇಕಂತೇಳಿ ನಮ್ಮದು ಇಚ್ಛೆ ಇದೆ ಸರ್. ಆರೋಪ ಹೆಣ್ಮಗಳು ಮಾಡಿದ್ದಾರೆ. ಶ್ರೀಮತಿ ಲಕ್ಷ್ಮೀಬಾಯಿ ಅಂತೇಳಿ, ಲಕ್ಷ್ಮೀ ಗಂಡ ಅಂಬಾಜಿ ಅಂತೇಳಿ ಅವ್ರು ಏನಂದ್ರೆ ಕಾರಣದ ಕೈಗಳು ಸಿಕ್ಕಾಪಟ್ಟು ಭಾಳ ಜನ ಇದ್ದಾರೆ. ನಿಮಗೆ ಹೆಂಗಾದ್ರೂ ಹಿಂಗೆ ಅನಿಸ್ತಾ ಇರೋದಕ್ಕೆ ಅವರು ಏನು ನಿಮ್ಮದು ಅಂತರ ಮೇಲೆ ಏನಾದರೂ ತಮಗೇನಾದರೂ ಇದೆ ಶಂಕೆ? ಕುಮ್ಮಕ್ ಕೊಡ್ತಾ ಇದ್ದಾರೆ. ಅವ್ರ ಹೆಸರು ಏನಾದರೂ ತಾವು ಹೇಳ್ಬೋದಾ? ಅವ್ರಿಗೆ ಕುಮ್ಮಕ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಇವತ್ತು ಚಾಲಿ ಮಾಡೋಕ್ಕೆ ಅಟೆಂಡೆನ್ಸ್ ಹ್ಯಾಂಗ್ ಸೈನ್ ಮಾಡಿಕೊಡ್ತಾರೆ ಸರ್ ಅಧಿಕಾರಿಗಳು. ಯಾವಾಗ ಸಸ್ಪೆಂಡ್ ಮಾಡಿದ್ದಾರೆ ಸಾಹೇಬರು, ಡೈರೆಕ್ಟರ್ ಸಾಹೇಬರು ಸಸ್ಪೆಂಡ್ ಮಾಡಿದವ್ರಿಗೆ ಅಟೆಂಡೆನ್ಸ್ ಹ್ಯಾಂಗ್ ಕೊಡ್ತಾರೆ ಸರ್? ಅಟೆಂಡೆನ್ಸ್ ಕೊಡ್ಲಿಕ್ಕೆ ಬರೋದು ಸಸ್ಪೆಂಡ್ ಆದವರಿಗೆ. ಇವ್ರು ಅಟೆಂಡೆನ್ಸ್ ಕೊಟ್ಟು ಇವತ್ತು ಅವ್ರಿಗೆ ಪಗಾರ ಆಗ್ಲಕ್ಕೆ ಇದು ಮಾಡ್ತಾರೆ. ಅವರಿಗೆ ಸಸ್ಪೆಂಡ್ ಆದರೂ ಕೂಡ ಕೆಲಸ ಹೇಳ್ತಾರೆ ಅವ್ರಿಗೆ, ಅಲ್ಲಿ ಮಾಡಿ ಕೆಲಸ, ಇದು ಮಾಡಿ ಕೆಲಸ. ಅವರು ಇವತ್ತು ಅವ್ರ ಕುಮ್ಮಕ್ಕಿಲಿಂದ ನನಗೇನಂದ್ರೆ 6ನೇ ತಾರೀಕು ನನ್ನ ಮೇಲೆ ಹಲ್ಲೆ ಮಾಡಿ ನನಗೇನಂದ್ರೆ ನನ್ನ ಮೊಬೈಲ್ ಕಸ್ಕೊಂಡು ಮೊಬೈಲ್ ಹೊಡೆದಾಕಿದ್ದಾರೆ. ಅವರಿಗೆ ನಮ್ಮ ಕೆಲವು ಅಧಿಕಾರಿಗಳಿಗೂ ಸಪೋರ್ಟ್ ಇದೆ ಮತ್ತು ಹೊರಗಿನ ಜನರು ಅಲ್ಲೇನು ಅಡ್ಡಾಡ್ತಾರೆ ಹೆಣ್ಮಕ್ಳಿಗೆ ಇದು ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅವ್ರಿಗೂ ಕೈ ಮಾಡಿದೆ. ಅಂತಂದು ನೀವು ಯಾವಾಗಾದ್ರೂ ಅವರಿಗೆ ತಮ್ಮ ಪರವಾಗಿ ದೂರು ಸಲ್ಲಿಸಿದಂಥ ತಮ್ಮ ಮೇಲಾಧಿಕಾರಿಗಳಿಗೆ? ಸುಮಾರು 10 ದೂರ ಸಲ್ಲಿಸಿದೆ ಸರ್ ನಾನು ಮೆಮೊಡಮ್ದಾಗಿದೆ. ಅಂದ್ರೆ ಅವರ ರಿಯಾಕ್ಷನ್ ಯಾವ ಥರ ಇತ್ತು? ಇನ್ನೂ ಇಲ್ಲಿವರೆಗೆ ನನಗೆ ಯಾರೂ ಶಾಂತವನ್ನು ಕೂಡ ಹೇಳಿಲ್ಲ, ಯಾವ ಅಧಿಕಾರಿನೂ ಹೇಳಿಲ್ಲ, ಯಾವ ನಮ್ಮ ಸಿಬ್ಬಂದಿನೂ ಹೇಳಿಲ್ಲ. ಆರೋಪಿ ಇಲ್ಲ ಅಂತ ಸಾಬೀತಾಗಿದ್ದು ಎಷ್ಟು ದಿವಸ ಆಯ್ತು ಸರ್ ಇಲ್ಲಿವರೆಗೆ? 3 ತಿಂಗಳು. ನಮ್ಮ 3 ತಿಂಗಳ ಮೇಲೆ ಆಯ್ತು ಸರ್. ದಿನಾಂಕ 17 3 ತಿಂಗಳು ಮುಗಿತು ಸರ್. 17/3/25 ಇನ್ಕ್ವೈರಿ ರಿಪೋರ್ಟ್ ಬಂದಿದೆ ಸರ್. ಇದ್ರ ಬಗ್ಗೆ ತಾವು ಏನಾದರೂ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ನಾನು ಹಲ್ಲೆ ಮಾಡಿದ ಕಂಪ್ಲೇಂಟ್ ಪೊಲೀಸರಿಗೆ ಕೊಟ್ಟಿದ್ದೀನಿ ಸರ್. ಅದೇ ತಮ್ಮ ಮೇಲೆ ಹಲ್ಲೆ ಆಗಿದ್ದ ಪ್ರಕರಣ ಏನದ ಪೊಲೀಸರಿಗೆ ತನಿಖೆ ಮಾಡಕ್ಕೆ ಕೊಟ್ಟರೆ ಇಲ್ಲ? ಕೊಟ್ಟಿದ್ದೇವೆ ಸರ್. ನನ್ನ ಮೇಲೆ ಹಲ್ಲೆ ಆಗಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಸರ್, ಇಲಾಖೆಯಲ್ಲೂ ಕೂಡ ದೂರು ಸಲ್ಲಿಸಿದ್ದೀರ ತಾವು? ಇಲಾಖೆಯಲ್ಲೂ ಸಲ್ಲಿಸಿನಿ ಸರ್. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಸಲ್ಲಿಸಿನಿ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳಿಗೂ ಸಲ್ಲಿಸಿನಿ ಮತ್ತು ಪೊಲೀಸರಿಗೂ ಸಲ್ಲಿಸಿನಿ. ಎಲ್ಲರಿಗೂ ಕೊಟ್ಟಿನಿ. ಆದರೂ ಇಲ್ಲಿ ತನಕ ನನಗೆ ಯಾವುದೇ ಥರದ ನ್ಯಾಯ ಸಿಕ್ಕಿಲ್ಲ. ಅದ್ರದ್ದು ಏನಾದರೂ ಹಿಂಬರ ಬಂದಿದೆ ಸರ್ ತಾವು ದೂರು ಸಲ್ಲಿಸಿರೋದು? ಯಾವುದೂ ಹಿಂಬರ ಬಂದಿಲ್ಲ ಸರ್. ಇಲ್ಲಿ ತನಿಖಾ ವರದಿ ಬಂದಿದೆ ಅಂತ ಇದ್ದೀರಲ್ಲ? ತನಿಖಾ ವರದಿ ಕೊಟ್ಟಿದ್ದಾರೆ. ಆ ತನಿಖಾ ವರದಿ ಪ್ರಕಾರನೇ ತಪ್ಪಿತರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಮನವಿ ಸಲ್ಲಿಸ್ತಾ ಇದ್ದೀನಿ. 3 ತಿಂಗಳಾಯಿತು. ನನಗೆ ಯಾವುದೇ ಥರ ನ್ಯಾಯ ಸಿಕ್ಕಿಲ್ಲ. ಇವಾಗ ನಿಮಗೆ ಅನಿಸ್ತದ ನೀವು ಇಲ್ಲಿ ಉಸ್ತುವಾರಿ ಸಚಿವರ ಏನೋ ಕಚೇರಿ ಎದುರುಗಡೆ ಏನೋ ನಿರಂತರ ಧರಣಿ ಕೂತಿದ್ದೀರಿ ನೀವು, ನಿಮಗೆ ಏನಾದರೂ ಒಂದು ನ್ಯಾಯ ಸಿಗುತ್ತಾ ಅಂತ ತಮಗೆ ಅನಿಸುತ್ತಾ ಸರ್? ಇವತ್ತು ನಾನು ಫೇಸ್ಬುಕ್ಕು ನ್ಯೂಸಲ್ಲಿ ನೋಡ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಡೀ ರಾಜ್ಯದ ತುಂಬ ಎಲ್ಲರಿಗೂ ಒಂದು ನ್ಯಾಯ ಕೊಡ್ತಾ ಇದ್ದಾರೆ. ಅದು ನಮ್ಮ ಜಿಲ್ಲೆಯವರೇ ಉಸ್ತುವಾರಿ ಮಂತ್ರಿಯಾಗಿ ನನಗೆ ನ್ಯಾಯ ಸಿಕ್ಕಂತ 100%
ನನಗೆ ಭರವಸೆ ಇದೆ ಸರ್ ಉಸ್ತುವಾರಿ ಮಂತ್ರಿ. ಇದು ತಾವು ತಮ್ಮ ಎಷ್ಟು ದಿನದ ಒಂದು ಅಮರಣ ಉಪವಾಸ ಸತ್ಯಾಗ್ರಹ ಇಟ್ಕೊಂಡಿದ್ದೀರಿ? ಸರ್ ನನಗೆ ನ್ಯಾಯ ಸಿಗುವವರೆಗೆ ನಾನು ಅಮರಣ ಉಪವಾಸ ಸತ್ಯಾಗ್ರಹ ಹೂಡಿನಿ. ಯಾಕಂದ್ರೆ ಈ ಅಪಾದನೆಯಿಂದ ನನ್ನ ಮನೆತನೂ ಒಡೆದೋಗ್ಯದ, ನನ್ನ ಮಕ್ಕಳು, ನನ್ನ ಹೆಂಡತಿ ಯಾರು ನನಗೆ ಇದು ಮಾಡ್ತಾ ಇಲ್ಲ. ಈ ಅಮರಣ ಉಪವಾಸ ಸತ್ಯಾಗ್ರಹ ನಾನು ಇವತ್ತಾಯ್ತದೋ ನಾಳೆ ನನಗೆ ನ್ಯಾಯ ಸಿಗ್ತದೋ ಒಂದು ತಿಂಗಳಿಗೆ ಬಂದೆ. 35 ವರ್ಷ ಸರ್ವಿಸ್ದಾಗ ಇಂಥ ಕಪ್ಪು ಚುಕ್ಕೆ ನನಗೆ ಯಾವತ್ತೂ ಬಂದಿಲ್ಲ. ಮತ್ತು ಇದು ಉದ್ದೇಶಪೂರ್ವಕವಾಗಿ ನನ್ನವರೇ ನನ್ನ ಬೆನ್ನ ಚೂರು ಹೊಡೋದಂತೇಳಿ ನನಗೆ ಅನಿಸ್ತಾ ಇದೆ. ಅದ್ರ ಸಲಕ ಇದು ಇನ್ಕ್ವೈರಿ ಆಗಬೇಕು. ಆಗಸ್ಟ್ ನನ್ನ ನ್ಯಾಯ ಸಿಗಸ್ತ ನಾನು ಯಾವತ್ತೂ ಕೈ ಬಿಡಲ್ಲ. ನಾನು ಸ್ವಾಭಿಮಾನದೊಂದು ಪ್ರಶ್ನೆ ಉಳಿದ ಆಗಿದೆ ಇದು ಸರ್. ನಾನಿವತ್ತು ಈ ಸ್ಥಳದಾಗೇನು ಉಪವಾಸ ಸತ್ಯಾಗ್ರಹ ಹೂಡಿದ್ದೀನಿ ಸರ್. ನಾ ಇಲ್ಲಿ ಹೇಳ್ಬೇಕಂದ್ರೆ ನ್ಯಾಯ ಸಿಕ್ಕಾಗ ಹೇಳ್ತೆ ಮಾತ್ರ. ಇಲ್ಲ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾನು ಹೆಣನೇ ಹೇಳ್ಬೇಕಿಲ್ಲ. ಯಾಕಂದ್ರೆ ನನಗೆ ಭಾಳ ನನ್ನ ಮನಸ್ಸಿಗೆ ಭಾಳ ಇದಾಗಿದೆ ಸರ್. ನನಗೆ ಹೇಳೋಕ್ಕಾಗ್ತಾ ಇಲ್ಲ. ತಿಳ್ಕೊಂಡ್ರೆ ನಾನು ದುಃಖ. ಯಾಕಂದ್ರೆ ನಾನು 35 ವರ್ಷ ಸರ್ವಿಸಿದಾಗ ಒಂದು ಒಳ್ಳೆ ಹೆಸರು ತಗೊಂಡಿನಿ. ಆದರೆ ಇಂಥ ಷಡ್ಯಂತ್ರದಿಂದ ನನಗೇನಾದ್ರೂ ಭಾಳ ದುಃಖ ಆಗಿದೆ. ನನಗೆ ನ್ಯಾಯ ಸಿಕ್ತು ಇಲ್ಲಿ ಹೇಳ್ತೇ ಇಲ್ಲ ಅಂದ್ರೆ ನಾನು ಹೆಣ ನಂದು ಇದಕ್ಕೆ ಹೋಗ್ಬೇಕು ಅಂತೇಳಿ ನಮ್ಮದು ಒಂದು ಪ್ರತಿಜ್ಞೆ ಅದ ಸರ್. ಅವರು ನಮ್ಮ ಒಂದು ದಲಿತ ಒಂದು ಅಧಿಕಾರಿ ಇದ್ದಾರೆ BIMS ಆಸ್ಪತ್ರೆಯಲ್ಲಿ. ಸುಮಾರು ವರ್ಷ ಅಲ್ಲಿ ಅವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಹಂಗೆ ಯಾವುದೂ ಕೂಡ ಇಂಥ ಆರೋಪಗಳು ಅಂದರೆ ಈ ಲೈಂಗಿಕ ಆರೋಪಗಳೇನು ಉದ್ದೇಶಪೂರ್ವಕವಾಗಿ ಇದು ಹರಿಸ್ತಾರೆ. ಯಾಕೆ ಉದ್ದೇಶಪೂರ್ವಕವಾಗಿ ಹರಿಸಿದ್ರು ಭಾಳ ದೊಡ್ಡ ಷಡ್ಯಂತ್ರ ಇದೆ. ಆ ಅಮ್ಮ ಈಗ ಆಲ್ರೆಡಿ ಲೈಂಗಿಕ ಆರೋಪ ಅಂದರೆ ಮಹಿಳಾ ಆಯೋಗದ ಏನು ಅಧ್ಯಕ್ಷರು ಬಂದಾಗ ಏನು ಆರೋಪ ಮಾಡಿದ್ರು, ಆ ಆರೋಪ ಮಾಡಿದ್ದು ಸುದ್ದಿ ಎಲ್ಲ TV ಪತ್ರಿಕೆ ಇಡೀ ರಾಜ್ಯ ಜನ ನೋಡ್ತು. ಬೀದರ್ BIMS ಆಸ್ಪತ್ರೆಯಲ್ಲಿ ನಡೀತದೆ ಏನಪ್ಪ ಅಂದ್ರೆ. ಹಂಗಾಗಿ ಅಷ್ಟು ಒಂದು ಆರೋಪನ ಮಾಡಿ ಹೆಣ್ಮಗಳ ಮೇಲೆ ಒಂದು ತನಿಖೆ ಕೂಡ ಆಯಿತು. ಮಾಳಿಗೆಯವರು ಸತ್ಯದನ ಸುಳ್ಳದ ಅಂತೇಳಿ ಆ ತನಿಖಾ ಕಮಿಟಿ ವರದಿ ಏನದ ಅಂದ್ರೆ ಸುಳ್ಳು ಅಂತೇಳಿ ರಿಪೋರ್ಟ್ ಬಂತು. ರಿಪೋರ್ಟ್ ಬಂದ ನಂತರ ಇವ್ರ ಮ್ಯಾಗೇನು ಸುಳ್ಳು ಆರೋಪ ಮ್ಯಾಗೇನು ಪೂರಾ ಏನು ಪೂರಾ ಹರಾಜಾಗ್ತದೆ. ಹರಾಜಾದ ನಂತರ ಮ್ಯಾಗ ಆ ಹೆಣ್ಮಗಳು ಏನು ಸರ್ಕಾರಿ ನೌಕರಿ ಇಲ್ಲ, ಇವ್ರು ಅಂದ್ರೆ ಸರ್ಕಾರಿ ನೌಕರಸ್ಥರಿಗೆ ಎಷ್ಟು ಮಾನ ಮರ್ಯಾದನೋ ಅಥವಾ ಇವರು ಹೊರಗಿಂದೇನು ಡೈಲಿ ವೇಜಸ್ ಮ್ಯಾಗ ಕೆಲಸ ಮಾಡೋರು, ಹೊರಗುತ್ತಿಗೆ ಮ್ಯಾಗ ಏನು ಕೆಲಸ ಮಾಡೋರ ಮ್ಯಾಗ ಅವ್ರ ಮ್ಯಾಗ ಎಷ್ಟು ಅಲ್ಲಿನ ಅಧಿಕಾರಿಗಳು ಯಾರು ನಮ್ಮ ಸರ್ಕಾರವರಾಗಲಿ ಇಲ್ಲ ಯಾರೋ ಒಬ್ಬರು ಬಾಲಿ ಇವರೆಲ್ಲ ನೋಡಿದಾಗ ಏನು ಅನ್ನಿಸ್ತದೆ ಅಂದ್ರೆ ಸರ್ಕಾರಿ ನೌಕರಸ್ಥರಿಗೆ ಒಂದು ಇದು ಕೊಡೋದು ಮತ್ತು ಹೊರಗುತ್ತಿಗೆ ಮೇಲೆ ಕೆಲಸ ಮಾಡೋರಿಗೆ ಒಂದು ರಕ್ಷಣೆ ಕೊಡೋದು. ಇವೆಲ್ಲ ನೋಡಿದಾಗ ಏನದ ಅಂದ್ರೆ ನಮ್ಮ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಮಾಳಿಗೆ ಅವರಿಗೆ ತೊಂದರೆ ಕೊಡಬೇಕು. ಇವ್ರೇನು ಈಗ ಒಂದು ರಿಟೈರ್ಮೆಂಟ್ ತಂದಾರೆ. ರಿಟೈರ್ಮೆಂಟ್ ಅಂದ್ರೆ ಏನೋ ಒಂದು ವರ್ಷ ಒಳಗಡೆ ಏನೋ ಇದೆ. ಒಟ್ಟಿಗೆ ಇವ್ರಿಗೆ ಏನದ ಅಂತಂದ್ರೆ ಒಂದು ತೊಂದರೆ ಎಲ್ಲ ಮಾನಸಿಕವಾಗಿ ತೊಂದರೆ ಕೊಡಬೇಕು. ಆ ತೊಂದರೆಯಿಂದ ಏನದ ಅಂದ್ರೆ ಸ್ವತಃ ಇವರೇ ಬರ್ಕೊಟ್ಟು ಹೋಗ್ಬೇಕಪ್ಪ ಅಂದರೆ ನೌಕರಿನೇ ನನಗೆ ಬ್ಯಾಡ್ದು ಅಂದಪ್ಲೆ ಆ ಥರ ಏನದ ಅಂದ್ರೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಆ ಒಂದು ಹೆಣ್ಮಗಳಿಗೆ ಮುಂದಿಕ್ಕೊಂಡು ಕಸಿ ಏನದಂದ್ರೆ ಇವತ್ತು ನೋಡಿದ ಆ ಹೆಣ್ಮಗಳ ಬಳಿ ಅವೆಲ್ಲ ಅಲ್ಲಿ ಬೇರೆ ಎಲ್ಲ ಜನ ಕೆಲಸ ಮಾಡ್ತಾ ಇದ್ದಾರೆ. ಅವಲ್ಲಿ ಎಲ್ಲರ ಮ್ಯಾಗ ನಾವು ಆರೋಪ ಮಾಡೋಕ್ಕಿಲ್ಲ. ಯಾರು ಲಕ್ಷ್ಮಿ ಅಂತೇಳಿ ಆ ಅಮ್ಮ ಆಕೆ ಅಷ್ಟುದಕ್ಕೇನು ಆಕಿಂದ ಯಾಕೆ ಅಷ್ಟು ಇದು ಅದನ್ನು ಧೈರ್ಯ ಹಾಕಿಂದಲ್ಲ, ಅಷ್ಟು ಧೈರ್ಯ ಎಲ್ಲಿಂದ ಹೊಂಟದು ಅದು ಎಲ್ಲ ಅದು ಈಗ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದು ಒಂದು ಆರೋಪ ಮಾಡಿದಳು ಲೈಂಗಿಕ ದೌರ್ಜನ್ಯ ಆಗ್ಯದ ಅಂತ ಕಸಿ ಹೇಳಿ. ಮತ್ತು ಆಮೇಲೆ ಈಗ ಆಮೇಲೆ ನಮ್ಮ ಮಾಳಿಗೆಯವ್ರ ಚಂಬರ್ಗೆ ಹೋಗಿ ಹುಡುಕಾಳಂದ್ರೆ ಆಕಿಂದ ಧೈರ್ಯ ನೋಡ್ರಕ್ಕಿಂದ ಎಷ್ಟು ಅನ್ಬೇಕು. ಮತ್ತು ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಮಾಳಿಗೆಯವ್ರು ತಿಳಿದ್ರು ಆಲ್ರೆಡಿ. ಇವ್ರ ಮ್ಯಾಗ FR ಆಗ್ತದೆ, ಆ ಅಮ್ಮ ಕೊಟ್ಟರೆ FR ಆಗ್ತದೆ. ಮತ್ತು ಮಾಳಿಗೆಯವ್ರು ಕೊಟ್ಟ ಮ್ಯಾಗ ಅದು FR ಆಗಬೇಕಲ್ಲ. ಮತ್ತು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ದಾಗ ಯಾಕೆ FR ಆಗ್ತಾಯಿಲ್ಲ? ತನಿಖರ ಮಾಡಬೇಕಲ್ಲ, ಸತ್ಯದನ ಸುಳ್ಳದನ ಅಂತೇಳಿ. ಸೊ ಹೀಗೆಲ್ಲ ನಡೆದಾಗ ಏನಾಗ್ತಾಯಿದೆ ಅಂದರೆ ಟೋಟಲಿ ಏನದಂದ್ರೆ ನಮ್ಮ ಪ್ರಕಾಶ್ ಮಾಳಿಗೆಯವ್ರಿಗೆ ಭಾಳ ವ್ಯವಸ್ಥಿತವಾಗಿ ಇವರು ಮುಗಿಸ್ಬೇಕನ್ನೋದೇ ಅವ್ರ ಉದ್ದೇಶ ಅದ. ಅದು ಟೋಟಲಿ ಜಿಲ್ಲಾಡಳಿತ ಎಲ್ಲನೇ ಬರ್ತದಿದ್ರ. ಯಾಕಂದ್ರೆ ನಾವು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮನವಿಯೆಲ್ಲ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಮತ್ತು ನಾವು ಸಂಘಟನೆಗಳು ಕೂಡ ಹೋಗಿ ಅಧಿಕಾರಿಗಳು ಇದೆ ನಮ್ಮ ಜಿಲ್ಲಾಧಿಕಾರಿ ಗಮನಕ್ಕೆ ಕೂಡ ತಂದಿದ್ದೇವೆ. ನಾವು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಾಗ ಅವ್ರ ಕರ್ತವ್ಯವೇನು ಒಂದು BIMS ಆಸ್ಪತ್ರೆಯಲ್ಲಿ ಇಷ್ಟು ಇಡೀ ನಮ್ಮ ಬೀದರ್ ಮರ್ಯಾದೆ ಹೋಗ್ತಂದ್ರೆ ನಾವು
ಗಮನಕ್ಕೆ ತಂದ್ರೂ ಕೂಡ ಆ ಅಮ್ಮ ಇವತ್ತಿನ ತನಕ ಸತ್ಯ ಅದನು ಸುಳ್ಳದನು ಅಥವಾ ಆಸ್ಪತ್ರೆಗೆ ಹೋಗಲ್ದೇ ಇಲ್ಲಿಗೆ ಸ್ವತಃ ಕರ್ಸ್ಕೊಂಡಾದ್ರೆ ಇನ್ಕ್ವೈರಿ ಮಾಡ್ಬೋದಾಗಿತ್ತು ಆ ಅಮ್ಮ ಅವರು ಕೂಡ ಮಾಡಿಲ್ಲ. ಅದಕ್ಕೆ ಹಾಗಾಗಿ ಇಲ್ಲೆಲ್ಲ ಏನು ನಡೆದದ ಅಂದ್ರೆ ದರ್ಬಾರ್ ಯಾರ್ದು ನಡೀತದೋ ಅವ್ರದ್ದು ನಡಿಬೇಕಂಬ ದಿಕ್ಕ ನಡೀತಾ ಇದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಹಾಗಾಗಿ ಇವತ್ತು ಸರ್ಕಾರಿ ನೌಕರಸ್ಥರು ನಮ್ಮ ಮಾಳಿಗೆಯವರು ಇವತ್ತು ಸರ್ಕಾರಿ ನೌಕರಸ್ಥರು ಅಂದ್ರೆ ಸರ್ಕಾರಿ ಸಂಘ ಕೂಡ ಇದೆ, ಸರ್ಕಾರಿ ನೌಕರಸ್ಥರ ಸಂಘ ಕೂಡ ಇದೆ. ಆ ಸಂಘದ ಪದಾಧಿಕಾರಿಗಳು ಪಾಪ ಎಲ್ಲಿ ಅವ್ರಿಗೆ ಏನು ಗುರ್ತದನೋ ಇಲ್ಲೋ ಇವ್ರ ಮ್ಯಾಗ ಅನ್ಯಾಯ ಆಗ್ಯದ ಅಥವಾ ಸುಮ್ಮನೆ ಮಾಡತ್ತಾರ ಅಂತ ತಿಳ್ಕೊಂಡು ಕಸಿ ಅವ್ರಿಗೆ ಸಪೋರ್ಟಿಗೆ ಅವ್ರಿಗೆ ಬೆಂಬಲ ಕೊಡಕ್ಕೆ ಭೀ ಅವ್ರಿಗೆ ಕೇಳಕ್ಕೆ ಭೀ ಬಂದಾರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸರ್ಕಾರಿ ನೌಕರಸ್ಥರ ಸಂಘ ಅಂದ್ರೆ ಅದಕ್ಕೆ ಸಮಸ್ಯೆ ಆದಾಗ ಬಂದು ಕೇಳಬೇಕಪ್ಪ ಅನ್ನೋದು ಅವರು ಯಾರೂ ಕೇಳ್ತಾ ಇಲ್ಲ. ಬಹುಶಃ ಎಲ್ಲ ನೋಡಿದಾಗ ಏನದ ಅಂದರೆ ನಮ್ಮ ಅಧಿಕಾರಿಗಳಿಗೆ ಇವರು ಮಾಳಿಗೆಯವ್ರದ್ದು ಒಂದೇ ಅಂತ ನಮಗೆ ಕಾಣಿಸ್ತಲ್ಲ, ಬೇರೆ ಬೇರೆ ನಮ್ಮ ಅಧಿಕಾರಿಗಳಿಗೆ ಇದೇ ಥರ ಭಾಳ ಕಷ್ಟದಾಗಿದ್ದಾರೆ. ಎಷ್ಟೋ ಅಧಿಕಾರಿಗಳು ನಮ್ಮ ಜಿಲ್ಲೆಯಿಂದ ವರ್ಗಾವಣೆ ಆಗಿ ಹೋದರೂ ಕೂಡ ಬಾಯಿ ತರಲಿಕ್ಕೆ ಶಕ್ತಿ ಇಲ್ಲ ಅಂಥ ವ್ಯವಸ್ಥೆನ ನೋಡ್ತಾ ಇದ್ದೀವಿ ನಾವು. ಇದು ಮಾಳಿಗೆಯವ್ರು ಒಂದು ವಿಷಯದ ಮೇಲೆ ಮಾತಾಡ್ತಾ ಇದ್ದೀವಿ, ಮತ್ತು ನಾವು ಬೇರೆ ಬೇರೆ ವಿಷಯ ಮಾತಾಡೋಕೆ ಹೋದಾಗ ಇದು ಮತ್ತು ಏನು ಬೇರೆ ಕಡೆ ಒಂದು ಅವ್ರ ಉದ್ದೇಶಪೂರ್ವಕ ಮಾಡ್ಯಾರಿ ಹಿಂಗೆ ಮಾಡ್ಯಾರಿ ಅಂತ ಚಾಲು ಆಗ್ತದೆ. ನಾವು ಕೂಡ ಏನದಂದ್ರೆ ಇವ್ರಿಗೆ ನ್ಯಾಯ ಸಿಗಲಿ ಎಂಬುದು ಒಂದು ನಮ್ಮದು ಆಸೆ ಇದೆ. ನ್ಯಾಯ ಸಿಗೋವರೆಗೂ ಅವ್ರು ಎಲ್ಲಿ ತಕ್ಕ ಅವ್ರದ್ದು ಅಮರಣ ಉಪವಾಸ ತೆಗರ ಅಂದ್ರೆ ಏನ್ರಿ 1-2 ದಿನ ಇರ್ಬೋದು ಅಷ್ಟೇ, 3ನೇ ದಿನಕರ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ತಿಳ್ಕೊಂಡಿನ ಪ್ರಕಾರ. ಮತ್ತು ಅದಕ್ಕೆ ಸಂಬಂಧಪಟ್ಟ ಏನು ಡಾಕ್ಟರ್ಗಳು ಅವ್ರದ್ದೇ ಎಲ್ಲ ಇರ್ತದೆ ರಿಪೋರ್ಟ್ ಎಲ್ಲ. ಹಾಗಾಗಿ ಕೂಡಲೇ ಏನದಂದ್ರೆ ಇವತ್ತು ಒಂದು ದಿನ ಹೋಗ್ತಾನೆ ಇದೆ. ಮತ್ತು ನಾಳೆ ಮಧ್ಯಾಹ್ನ ಆಯಿತು ಅಂದ್ರೆ ಅವ್ರ ವ್ಯವಸ್ಥೆ ಭಾಳ ಎದಗಡ್ತದೆ. ಹಾಗಾಗಿ ಅವ್ರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಇನ್ಚಾರ್ಜ್ ಮಂತ್ರಿ ಅವ್ರ ಕಚೇರಿ ಎದುರುಗಡೆ ಇದೆ ಧರಣ. ಕೂಡಲೇ ಏನದಂದ್ರೆ ಇನ್ಚಾರ್ಜ್ ಮಂತ್ರಿಗಳು ನಿಮ್ಮ ಕಚೇರಿ ಎದುರುಗಡೆ ಧರಣ ಅದ ಅಂತಂದಾಗ ಕೂಡಲೇ ನೀವು ಸಂಬಂಧಪಟ್ಟ ಇಲ್ಲಿ ಧರಣ ಅದ ಅಂದ್ರೆ ಜಿಲ್ಲಾದಲ್ಲಿ ಒಂದು ಏನೋ ಗಲಾಟೆ ಆಯಿತು ಅಂದ್ರೆ ಅವ್ರಿಗೆ ಮೆಸೇಜ್ ಹೋಗ್ತದೆ ರೀ, ಯಾರ ಕಡೆಯಿಂದ ಮೆಸೇಜ್ ಹೋಗ್ತದೆ. ಆಮೇಲೆ ನಿಮ್ಮ ಕಚೇರಿ ಎದುರುಗಡೆ ಧರಣ ಕುಂತಾರ ಸರ್ಕಾರಿ ನೌಕರಸ್ಥರು ಅಂದ್ರೆ ಯಾರೋ ಸಂಘಟನೆದವ್ರು ಕುಂತಾರ ಅಂದ್ರೆ ನಿಮ್ಗೆ ಹೋಗ್ಲಿಕ್ಕಿಲ್ಲ. ಸರ್ಕಾರಿ ನೌಕರಸ್ಥರು ನಿಮ್ಮ ಕಚೇರಿ ಎದುರುಗಡೆ ಕುಂತಾರ ಅಂದ್ರೆ ನಿಮಗೆ ಮೆಸೇಜ್ ಇರ್ತದೆ ಆಲ್ರೆಡಿ. ಮೆಸೇಜ್ ಇದ್ದಾಗ ಸಂಬಂಧಪಟ್ಟವ್ರಿಗೆ ಮೇಲಧಿಕಾರಿಗಳಿಗೆ ಗಮನಕ್ಕೆ ಮಾತಾಡಿ ಏನದವ್ರ ಸಮಸ್ಯೆಯನ್ನು ಆಲಿಸ್ಲಿಕ್ಕೆ ಅವ್ರು ಪ್ರಯತ್ನ ಮಾಡೋದು. ಬಹುಶಃ ಅದು ಯಾಕೋ ನಮ್ಗೆ ಕಾಣಿಸ್ತಾ ಇಲ್ಲ. ಆದರೆ ಇವ್ರ ಹೋರಾಟ ನ್ಯಾಯಯುತವಿದೆ, ಇದ್ರಾಗ ಯಾವುದೂ ಷಡ್ಯಂತ್ರ ಇಲ್ಲ. ಆದರೆ ಇವ್ರು ಹಿಂದೇನು ಷಡ್ಯಂತ್ರ ಮಾಡ್ತಾಯಿದ್ದಾರೆ ಅದು ಭಾಳ ಒಂದು ದೊಡ್ಡ ಕೈವಾಡಿದೆ. ಹಾಗಾಗಿ ಅವ್ರಿಗೆ ನ್ಯಾಯ ಸಿಗಲ್ಲ ಅನ್ನೋದು ನಮಗೂ ಕೂಡ ಆಸೆ ಇದೆ. ಅವ್ರ ಹೋರಾಟಕ್ಕೆ ನಾವು ನಿರಂತರವಾಗಿ ಯಾವಾಗಲೂ ನಾವು ಅವ್ರ ಜೊತೆ ಇರ್ತೀವಿ. ಮತ್ತು ನಾವು ಕೂಡ ಏನದಂದರೆ ಈ ಥರ ನಮ್ಮದೆಲ್ಲ ಸಂಘಟನೆ ಗೆಳೆಯರು ಇಲ್ಲಿದ್ದಾರೆ. ಮತ್ತು ನಾವು ಕೂಡ ಏನದಂದ್ರೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾಳೆ ತನಕ ನೋಡ್ತೀವಿ. ನಾಳೆ ಆಗೋದ್ರೆ ನಾಡಿನ ದಿನ ಒಂದು ಪತ್ರಿಕಾಗೋಷ್ಠಿ ನಾವು ಮಾಡಿ ನಾವು ಕೂಡ ಬೀದಿಗಿಳಿಯೋಂಥ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳಿ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೆ. ಈ ಸುದ್ದಿಯನ್ನು ನಮ್ಮ ಮಾಧ್ಯಮದ ಮುಖಾಂತರ ಇಲ್ಲಿಂದೆಲ್ಲ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳು, ಡ್ರೀಮ್ಸು, ಏನು ಇತರ ಅಧಿಕಾರಿಗಳು, ನಮ್ಮ ಇನ್ಚಾರ್ಜ್ ಮಂತ್ರಿಯವ್ರಿಗೆ ಕೂಡ ಇದು ಮೆಸೇಜ್ ಹೋಗಲಿ ಅಂತೇಳಿ ನಾವು ಆಶಿಸ್ತೇವೆ ಅಷ್ಟೇ. ಓಕೆ ಅಣ್ಣ, ಡನ್. ನಮಸ್ಕಾರ, ನಾನು ನರಸಿಂಹ ಸಾಮ್ರಾಟ್ ಅಂತೇಳಿ ಭೀಮ್ ಟೈಗರ್ಸ್ ಜಿಲ್ಲಾಧ್ಯಕ್ಷ ಬೀದರ್. ನಾವು ಹೇಳೋದೇನಪ್ಪ ಅಂದರೆ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಿರುವಂಥ ಶ್ರೀ ಪ್ರಕಾಶ್ ಮಾಳಿಗೆ ಮೇಲೆ ನಿರಂತರವಾಗಿ ಏನು ಆಪಾದನೆ ಆಗ್ತಾಯಿದೆ, ಅವ್ರ ಮೇಲೆ ಸುಳ್ಳು ಆರೋಪವನ್ನು ಆಗ್ತಾಯಿದೆ ಅಂತೇಳಿ ನಮ್ಮ ಗಮನಕ್ಕೂ ಬಂದಿದೆ. ಅದನ್ನು ಉದ್ದೇಶಿಸಿ ನಾವು ಈ ಹಿಂದೆ ಮೇ 19ರಂದು ನಾವು ಒಂದು ಸ್ಟ್ರೈಕ್ ಮಾಡಿದ್ದೀವಿ. ಜಿಲ್ಲಾ ಅಧಿಕಾರಿಗೆ ಮನವಿ ಕಟ್ಟಿದ್ದೀವಿ. ಆ ಮನವಿ ಪ್ರಕಾರ ಜಿಲ್ಲಾ ಅಪರ ಅಧಿಕಾರಿಗಳು ಮಾನ್ಯ ನಿರ್ದೇಶಕರಿಗೆ ಒಂದು ಲೆಟ್ರ್ ಬರೆದಿದ್ರು. ಅದು ಹಿಂಬರ ಬಂದೋದಿಲ್ಲ ಗೊತ್ತಿಲ್ಲ ನಮಗೆ. ನಾವು ಕೀಳಾರಂಬಡ್ಕೆ ಅಪರ ಜಿಲ್ಲಾಧಿಕಾರಿಗಳು ವರ್ಗಾವಣೆ ಆಗಿ ಹೋಗಿದ್ರು. ಈ ಮೊನ್ನೆ ಒಂದು ದಿವಸ ಮಾನ್ಯ ಪ್ರಕಾಶ್ ಮಾಳಿಗೆ ಅವ್ರ ಮೇಲೆ ಏಕಾಏಕಿ ಮಾರಣಾಂತಿಕ ಹಲ್ಲೆಯನ್ನು ಆ ಹೆಣ್ಮಗಳು ಮಾಡಿದಾಳೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಾಗ ನಾನು ಸ್ವತಃ ಬ್ರಿಮ್ಸ್ನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅಂತ ಸನ್ಮಾನ್ಯ ಶ್ರೀ ಶಿವಯೋಗಿ ಬಾಲಿಸರಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಒಂದೇ ಮಾತು ಹೇಳ್ತಾರೆ, ನನಗೇನು ಫೋನ್ ಅಲ್ಲ ರೀ, ಏನು ಕೇಳೋದಿದ್ರೆ ಡೈರೆಕ್ಟರ್ ಶಿವಕುಮಾರ್ ಶೆಟ್ಕರ್ಗೆ ಕೇಳ್ರಿ, ನೇರವಾಗಿ ಒಂದೇ ಉತ್ತರ ಅವ್ರ ಕಡೆ. ನಾನು ಅವರಿಗೆ ಅಂದೆ, ಸರ್ ಪ್ರಕಾಶ್ ಮಾಳಿಗೆ ಅವರು ನಿಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದಾರಾ, ಏನೋ ಹೊರಗೆ ಕೆಲಸ ಮಾಡ್ತಾರೆ, ಅದು ಏನು ಕೇಳಿದ್ರಿ ಡೈರೆಕ್ಟರ್ ಕೇಳೋ ಅನ್ನೋ ಮಾತನ್ನು ಮಾನ್ಯ ಶಿವಯೋಗಿ ಬಾಲಿ ಸರ್ ಹೇಳಿದ್ದಾರೆ. ಅದಕ್ಕೆ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ, ಇವೆಲ್ಲ ಅಧಿಕಾರಿಗಳು ಇವರೆಲ್ಲ ಕುಂಭಕಲಿದ್ದೆ ಆ ಹೆಣ್ಮಗಳು ಏನಪ್ಪ ಇವ್ರ ಮೇಲೆ ನಿರಂತರವಾಗಿ ಹಲ್ಲೆ ಮಾಡ್ತಾ ಇದ್ದಾಳೆ. ಮೊನ್ನೆ ಇವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಕೂಡ ಮಾಡಿದ್ದಾಳೆ. ಇವರು ಫೋನು ಕೂಡ ತಗೊಂಡು ಹೊಡೆದು ಇವ್ರ ಮೇಲೆ ಕುತ್ತಿಗೆ ಒತ್ತಕ್ಕೆ ಹೋಗಿದ್ದಳು ಅಮ್ಮ. ಅದನ್ನು ನಾವು ಖಂಡಿಸುತ್ತಾ ಇವತ್ತು ಪ್ರಕಾಶ್ ಮಾಳಿಗೆ ಅವರು ಅಮರಣ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣ ಬೆಂಬಲವಿದೆ.
ಒಂದು ವೇಳೆ ಅವ್ರ ಜೀವಕ್ಕೆ ಏನಾದರೂ ಅನಾಹುತ ಆದರೆ ಜಿಲ್ಲೆಯಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಅವರೇ ಇದಕ್ಕೆ ನೇರ ಹೊಣೆ ಆಗ್ತಾರೆ ಅಂತೇಳಿ ನಾವೊಂದು ಈ ಮೂಲಕ ಹೇಳಕ್ಕೆ ಬಯಸ್ತೀವಿ. ಪ್ರಥಮ ದರ್ಜೆ ಸಹಾಯಕರಾದ ಪ್ರಕಾಶ್ ಮಾಳಗೆ ಅಣ್ಣವರಿಗೂ ಸುಮಾರು ವರ್ಷಗಳಿಂದ ಏನದ ರಿಮ್ಸಲ್ಲಿ ತೊಂದರೆ ಕೊಡ್ತಾನೇ ಇದ್ದಾರೆ. ಹೀಗಾಗಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಅವರು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ನಾವು ವಿವಿಧ ಸಂಘಟನೆಗಳು ಹಾಗೂ ನಮ್ಮ ಪಕ್ಷದ ವತಿಯಿಂದ ಕೂಡ ನಾವು ಸಂಪೂರ್ಣವಾಗಿ ಅವರು ಬೆನ್ನೆಲುಬಾಗಿ ನಿಲ್ತೀವಿ. ಏಕೆಂದರೆ ಈ ಜಿಲ್ಲೆಯಲ್ಲಿ ರಿಮ್ಸ್ ಆಗಲಿ ಮತ್ತು ಆಡಳಿತ ಮಂಡಳಿ ಆಗಲಿ ಯಾವುದೇ ಅನ್ಯಾಯ ಒಳಗಾದ ಒಂದು ಸರ್ಕಾರಿ ನೌಕರಸ್ಥರಿಗೆ ಏನಾದಂಥ ನ್ಯಾಯ ಕೊಡೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ. ಸಾಕಷ್ಟು ಸಾರಿ ಇವ್ರ ಮೇಲೆ ಏನದ ಹಲ್ಲೆಗಳು ಮಾಡಿ ಇವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಇವರಿಗೆ ಏನದಂದರೆ ಮಾನಸಿಕ ಹಿಂಸೆ ಕೂಡ ಕೊಟ್ಟಿರ್ತಾರೆ. ಯಾವುದೇ ರೀತಿಯ ತನಿಖೆ ಕೂಡ ಮಾಡಿ ಅದಕ್ಕೆ ವರದಿನೂ ಕೂಡ ಏನದಂತಂದರೆ ಅಲ್ಲಿಂದ ಡೈರೆಕ್ಟ್ರುಗಳು ಸಲ್ಲಿಸಿದರೂ ಅದರಲ್ಲಿ ಸುಳ್ಳು ಆರೋಪ ಕಂಡು ಬಂದಿರ್ತದೆ. ಹೀಗಿರುವಾಗೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಇಂದ ನ್ಯಾಯ ಕೊಡಲಿಕ್ಕೆ ಏನದಂದರೆ ಇಲ್ಲಿರುವ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲ ಆಗ್ತಾ ಇದೆ. ಹೀಗಾಗಿ ನಾವು ಈ ಮಾಧ್ಯಮದ ಮೂಲಕ ಹೇಳೋದೇನೆಂದರೆ, ಈಗ ಪ್ರಕಾಶ್ ಮಾಳಗೆ ಸರ್ ಅವರಿಗೆ ಏನದಂತಂದರೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ರು ಕೂಡ ಅವ್ರು ಸಹಿಸ್ಕೊಂಡು ಅವರು ಕಾರ್ಯನಿರತವಾಗಿ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಿಂದ ಅಲ್ಲಿರುವ ಬ್ರಿಮ್ಸ್ನ ಡೈರೆಕ್ಟ್ರು ನೇರ ಹೊಣೆಯಾಗಿ ಅವರೇ ಇರ್ತಾರೆ. ಯಾಕೆಂದರೆ ಅಲ್ಲಿರುವಂಥ ಒಂದು ಗುತ್ತಿಗೆ ಅದರ ಮೇಲೆ ಕೆಲಸ ಮಾಡ್ತಿರೋ ಹೆಣ್ಣುಮಕ್ಕಳು ಈ ಒಂದು ಮಾಳಗೆ ಸರ್ ಅವ್ರ ಮೇಲೆ ನಾವು ಸುಳ್ಳು ಆರೋಪ ಹಾಕಿ ಅವ್ರ ಮೇಲೆ ಕೇಸ್ಗಳನ್ನು ದಾಖಲಿಸಿ ಆಮೇಲೆ ಮಹಿಳಾ ಆಯೋಗ ಅಧ್ಯಕ್ಷರಿಗೂ ಕೂಡ ದೂರು ಸಲ್ಲಿಸಿ ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದಾರೆ ಅದು ಗೊತ್ತಾಗ್ತಿಲ್ಲ. ಯಾಕೆಂದರೆ ಯಾವುದೇ ಸತ್ಯತೆ ಕಂಡು ಬಂದಿಲ್ಲ ಇಲ್ಲಿ, ಅಂಥದ್ದು ಯಾವುದೇ ಆಗಿಲ್ಲ. ಆದ್ರೂ ಇವ್ರಿಗೆ ಏನಂದ್ರೆ ಉದ್ದೇಶಪೂರ್ವಕವಾಗಿ ಇವ್ರ ಮೇಲೆ ಟಾರ್ಗೆಟ್ ಇಟ್ಟು ಇವರು ಒಂದು ಶೆಡ್ಯೂಲ್ ಕಾಸ್ಟಲ್ಲಿ ಬರ್ತಾರೆ ಅಂತ ಹೇಳಿ ಅಂದ್ಕೊಂಡು ಇವ್ರಿಗೆ ಏನದ ಅಂತಂದರೆ ಹತ್ತಿಕ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ ತೀವ್ರವಾಗಿ. ಇದೇ ರೀತಿಯಾಗಿ ಇವರೇನಾದರೂ ಅಧಿಕಾರಿಗಳು ಇದೇ ರೀತಿಯಾಗಿ ಮುಂದುವರಿಸಿದರೆ ನಾವು ಮತ್ತೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಹೀಗಾಗಿ ಈಗಾಗಲೇ ಸಾಕಷ್ಟು ವಿವಿಧ ಸಂಘಟನೆಗಳ ಮುಖಂಡರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ, ಎಲ್ಲರೂ ಕೂಡ ಮನವಿನೂ ಕೊಟ್ಟಿದ್ದಾರೆ. ಆದರೆ ಅಲ್ಲಿರುವ ಬ್ರಿಮ್ಸ್ ನಿರ್ದೇಶಕರು ಯಾವುದೇ ರೀತಿಯಿಂದ ಇದಕ್ಕೆ ಸ್ಪಂದಿಸಕ್ಕೆ ರೆಡಿ ಇಲ್ಲ. ಹೀಗಿರುವಾಗ ನಾವೆಲ್ಲರೂ ಸೇರಿಕೊಂಡು ಈ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಉಗ್ರ ಹೋರಾಟ ಮಾಡಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ವೈದ್ಯಕೀಯ ಬ್ರಿಮ್ಸ್ ಆಸ್ಪತ್ರೆ ಏನಿದೆ, ಬೋಧಕ ಆಸ್ಪತ್ರೆ, ಅದು ಸಂಪೂರ್ಣವಾಗಿ ಏನಂತಂದ್ರೆ ವಿಫಲ ಆಗಿದೆ. ಅಲ್ಲಿ ಯಾವುದೇ ವ್ಯವಸ್ಥೆನೂ ಇಲ್ಲ. ಅಲ್ಲಿ ಭಾಳಷ್ಟು ಏನದಂತಂದರೆ ಹಗರಣಗಳು ಕೂಡ ಇದ್ದಾವೆ. ಅಂಥ ಒಂದು ಸಂದರ್ಭದಲ್ಲಿ ಇಂಥವ್ರಿಗೆ ಏನದಂದರೆ ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿರೋ ಕಾರ್ಯನಿರ್ವಹಿಸ್ತಾ ಇರುವಂಥ ಒಂದು ಪ್ರಥಮ ದರ್ಜೆ ಸಹಾಯಕರಿಗೆ ಏನೋ ತೊಂದರೆ ಕೊಡೋಂಥ ಕೆಲಸ ನಡೀತಾ ಇದೆ. ಅವೆಲ್ಲವೂ ಕೂಡ ನಾವು ಗಮನಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಬೃಹತ್ ಮಟ್ಟದ ಏನದಂತಂದರೆ ಒಂದು ಆಂದೋಲನ ಕೈಗೊಳ್ಳಬೇಕಾಗ್ತದೆ. ಅದಕ್ಕೆ ಈಗಾಗಲೇ ಎಲ್ಲರೂ ಸಂಘಟನೆ ಮುಖ್ಯಸ್ಥರು ಕೂಡ ಏನದಂತಂದರೆ ಬೆಂಬಲಿಸಿ, ನಾನು ಕೂಡ ಅವ್ರ ಜೊತೆಗೆ ಏನದಂತಂದರೆ ಇಲ್ಲಿ ಅಮರಣ ಉಪವಾಸ ಸತ್ಯಾಗ್ರಹಕ್ಕೆ ಏನದಂತಂದರೆ ಇಲ್ಲೇ ನಾವು ಕೂಡ ವಾಸ್ತವ ಹೂಡ್ತೀವಿ. ಎಲ್ಲ ಅಧಿಕಾರಿಗಳಿಗೆ ಎಚ್ಚೆತ್ಕೊಂಡು ನೀವೇನಾದರೂ ಇವ್ರಿಗೆ ನ್ಯಾಯ ಕೊಡಿಸಲಿಲ್ಲ ಅಂತಂದರೆ ನೇರ ಹೊಣೆ ನೀವೇ ಅಂಥೇಳಿ ಇಲ್ಲಿ ಮೇಲ್ನೋಟಕ್ಕೆ ಕಾಣು ಬರ್ತಾ ಇದೆ. ಹೀಗಿರುವಾಗ ನಾವು ಜಿಲ್ಲಾಡಳಿತಕ್ಕೆ ಏನಾದರೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದನ್ನೇನಾದರೂ ಬಗೆಹರಿಲ್ಲ ಅಂತಂದರೆ ನಾವು ಉನ್ನತ ಮಟ್ಟಕ್ಕೆ ಏನದಂತಂದರೆ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗ್ತದೆ ಅಂತೇಳಿ ಈ ಮೂಲಕ ಆಗ್ರಹಿಸ್ತೇನೆ.